ಸ್ನೇಹಿತರೆ ನಮಸ್ಕಾರ. ಯಾವುದೇ ಒಂದು ನಿಮಗೆ ಡಾಕ್ಯುಮೆಂಟ್ಸ್ ಇಲ್ದೇ 2 ಲಕ್ಷದವರೆಗೆ ಒಂದು ಕೃಷಿ ಸಾಲವನ್ನು ಏರಿಸಿದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ. ರೈತರಿಗೆ ಒಂದು RBI ಸಿಹಿ ಸುದ್ದಿಯನ್ನು ನೀಡಿದೆ. ಯಾವುದೇ ಒಂದು ಭದ್ರತೆ ಇಲ್ಲದೆ ನೀಡಲಾಗುವಂಥ ಕೃಷಿ ಸಾಲದ ಮಿತಿಯನ್ನು ಈಗ ಇರುವಂಥ 1.6 ಲಕ್ಷ ರೂಪಾಯಿಗಳಿಂದ 2 ಲಕ್ಷದವರೆಗೆ ಏರಿಸಲಾಗಿದೆ ಸ್ನೇಹಿತರೆ. RBI ಒಂದು ಗವರ್ನರ್ ಆಗಿರುವಂಥ ಶಕ್ತಿಕಾಂತ್ ದಾಸ್ ಅವರು ಹೇಳಿದ್ದಾರೆ. RBIನಲ್ಲಿ 3 ದಿನಗಳ ಒಂದು ವಿತ್ತೀಯ ನೀತಿ ಪರಿಶೀಲನಾ ಒಂದು ಸಭೆ ಬಳಿಕ ಅವರು ಮಾತನಾಡಿದ್ದಾರೆ ಸ್ನೇಹಿತರೆ. ಹಾಲಿ ಒಂದು ವಿತ್ತ ವರ್ಷದ ಒಂದು GDP ಪ್ರಗತಿ ದರದ ಒಂದು ನಿರೀಕ್ಷೆಯನ್ನು ಈ ಹಿಂದೆ 7% ಶೇಕಡ 6.6ಕ್ಕೆ ಇಳಿಸಿದ್ದರು ಸ್ನೇಹಿತರೆ. ಬಡ್ಡಿ ದರ ಬದಲಿಲ್ಲ, ಅಂದರೆ ಸತತ 11ನೇ ಬಾರಿ ಬಡ್ಡಿ ದರವನ್ನು ಯಥಾಸ್ಥಿತಿಯಲ್ಲೇ ಇರಿಸಲು ಒಂದು RBI ತೀರ್ಮಾನಿಸಿದೆ ಸ್ನೇಹಿತರೆ. ಒಂದು ಡಾಲರ್ ರಹಿತ ಒಂದು ವ್ಯಾಪಾರವಿಲ್ಲ ಅಂತ ಸಹ ಒಂದು ದಾಸ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ. ದೇಶದ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಅಮೆರಿಕದ ಒಂದು ಡಾಲರ್ಗಳನ್ನು ಹೊರಗಿರಿಸಿ ವಹಿವಾಟು ನಡೆಸುವ ಒಂದು ಇರಾದೆಯನ್ನು ಭಾರತ ಹೊಂದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆದರೆ ದೇಶದ ವ್ಯಾಪಾರ ಕ್ಷೇತ್ರಕ್ಕೆ ಉಂಟಾಗುವ ಇತರ ಆತಂಕಗಳಿಂದ ಮುಕ್ತಿಗೊಳಿಸಲು ಒಂದು ಆದ್ಯತೆ ನೀಡಲಾಗ್ತಾ ಇದೆ ಎಂದು RBI ಗವರ್ನರ್ ಹೇಳಿದ್ದಾರೆ ಸ್ನೇಹಿತರೆ. ಒಂದು ಬ್ರಿಕ್ಸ್ ರಾಷ್ಟ್ರಗಳು ಡಾಲರ್ಗೆ ಪರ್ಯಾಯ ಕರೆನ್ಸಿ ಹುಡುಕಿದರೆ %100 ತೆರಿಗೆ ವಿಧಿಸಲಾಗುತ್ತೆ ಎಂದು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.